ಓ ಮೈ ಗಾಡ್, ಇವತ್ತು ನಾವು ಭಾರತದ ಅತ್ಯಂತ ಭಯಾನಕರ ಕಮಲ ಗೇಮ್ ಆಡುತ್ತಿದ್ದೇವೆ. ಈ ಗೇಮ್ನಲ್ಲಿ ಒಂದು ತಪ್ಪು ಮಾಡಿದರೆ ಮಲ ಬಂತು ನಮ್ಮನ್ನು ತಿಂದು ಬಿಡುತ್ತಾಳೆ. ನಾನು ಕೊನೆಯವರೆಗೂ ಬದುಕಿ ಹೊರ ಬರ್ತೀನಾ? ನಮಸ್ಕಾರ, ಕರ್ನಾಟಕ ಗೇಮ್ ಎಕ್ಸ್ಪ್ಲೋರ್ ವಿತ್ ಮೀ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಯಾನಕರ ಕಮಲ ಗೇಮನ್ನು ಆಡುತ್ತಿದ್ದೇವೆ. ಈ ಗೇಮ್ನಲ್ಲಿ ಪ್ರತಿಯೊಂದು ಹೆಜ್ಜೆಯೂ ತುಂಬ ಡೇಂಜರ್. ಏನು ಆಗುತ್ತೆ ಎಂದು ಕೊನೆಯವರೆಗೂ ನೋಡಿ ಸ್ನೇಹಿತರೆ, ಈ ಮನೆ ತುಂಬ ಭಯಾನಕವಾಗಿದೆ. ಎತ್ತಡೆ ಕತ್ತಲೆ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ. ಈಗ ನಾವು ನಿಧಾನವಾಗಿ ಒಳಗೆ ಹೋಗೋಣ. ಯಾವಾಗ ಕಮಲ ನಮ್ಮ ಮುಂದೆ ಬರುತ್ತಾಳೆ ಅಂತ. ಈ ಕಮಲ ಯಾರು ಮತ್ತು ಈಕೆ ಈ ಮನೇಲಿ ಹಾಕಿದ್ದಾಳೆ, ಎಲ್ಲರಿಗೂ ಈ ಥರ ಯಾಕೆ ಚಿತ್ರಹಿಂಸೆ ಕೊಡ್ತಾಳೆ ಅಂತ ಈ ವಿಡಿಯೋದಲ್ಲಿ ಫುಲ್ ಸ್ಟೋರಿ ಹೇಳ್ಬೇಕಂದ್ರೆ ನೀವು ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ಗೇಮ್ ವಿಡಿಯೋನ ತರುತ್ತಾ ಇರ್ತೀವಿ. ಈ ಗೇಮ್ ಬಗ್ಗೆ ನಾನದೇ ಫಸ್ಟ್ ವಿಡಿಯೋ ಗೈಸ್ಬೇಕಿದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಹೊಡಿಬೋದು ಕಮಲ ಗೇಮ್ ಕನ್ನಡ ಅಂತ. ಇಲ್ಲಿ ಸಿಗೋದಿಲ್ಲ. ಈಗ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಕಮಲ ಗೇಮ್ ಬಗ್ಗೆ. ಕಮಲ ಯಾರಪ್ಪ ಅಂದರೆ, ಕಮಲ ಒಬ್ಬ ರಾಜನ ಮಗಳು. ಆ ರಾಜ ಒಬ್ಬ ಹುಡುಗನನ್ನು ಹೇಳುತ್ತಾನೆ, ಆದರೆ ಈ ಕಮಲ ನಾನು ಇಷ್ಟಪಟ್ಟ ಹುಡುಗನನ್ನೇ ಮದುವೆ ಆಗುತ್ತೇನೆ ಎಂದು ಅವನನ್ನೇ ಇಷ್ಟಪಟ್ಟು ಮದುವೆ ಆಗುತ್ತಾಳೆ. ಮದುವೆಯಾಗಿ 2-3 ತಿಂಗಳು ಕಳೆದ ನಂತರ ಅವಳಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಕಾಣಿಸುತ್ತದೆ. ಬರ್ತಾ ಅವಳ ಆರೋಗ್ಯ ಕುಗ್ಗಿ ಅವಳು ತುಂಬ ಆರೋಗ್ಯ ಕೆಟ್ಟಿದ ಕಾರಣ ಕಮಲ ಈಗ ವಿಪರೀತ ದೆವ್ವಾಗಿ ಬಿಟ್ಟಿದ್ದಾಳೆ. ದೆವ್ವದ ರೀತಿ ವರ್ತಿಸಿ ಕೆಲವರನ್ನು ಕೊಲೆ ಮಾಡಿಬಿಟ್ಟಳು. ಈ ಘಟನೆಯನ್ನೆಲ್ಲ ರಾಜ ಒಂದು ಪುಸ್ತಕದಲ್ಲಿ ಬರೆದಿಟ್ಟು ಅವನು ವಿಷ ಕುಡಿದು ಸಾಯುತ್ತಾನೆ ಮತ್ತು ಅವರಮ್ಮನು ಸಾಯುತ್ತಾಳೆ. ಅಂದಿನಿಂದ ಕಮಲ ಇಂದಿನವರೆಗೂ ಆ ಮನೆಯಲ್ಲಿ ವಾಸವಾಗಿದ್ದು ಅಲ್ಲಿ ಹೋದವರನ್ನೆಲ್ಲ ಸಾಯಿಸುತ್ತಿದ್ದಾಳೆ. ಇದಿಷ್ಟು ಕಮಲಾಳ ಜೀವನದ ಕಥೆ. ಈಗ ಈ ಗೇಮ್ ಬಗ್ಗೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.